ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಗದಗದ ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ವರದಿಯ ಬಳಿಕ ಸತತ ವರದಿಯ ಬಳಿಕ ಈಗ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಿದೆ. ಸೊ ಯಾವಾಗ ಗದಗದ ಲಕ್ಕುಂಡಿಯಲ್ಲಿ ಮನೆ ಪಾಯ ತೊಡಬೇಕಾದ್ರೆ ನಿಧಿ ಸಿಕ್ತೋ ಈಗ ಆ ಕುಟುಂಬಕ್ಕೆ ನ್ಯಾಯ. ಸರ್ಕಾರಕ್ಕೆ ನಿಧಿಯನ್ನು ಒಪ್ಪಿಸಿದ್ದ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು ಕೊಟ್ಟಿದ್ದಾರೆ. 470 ಗ್ರಾಂ ನಿಧಿಯನ್ನು ಹಸ್ತಾಂತರಿಸಿದ ರಿತ್ತಿ ಕುಟುಂಬಕ್ಕೆ 30-40 ಸೈಟ್ ಕೊಟ್ಟಿದ್ದಾರೆ. ನಿವೇಶನ ಪತ್ರವನ್ನು ನೀಡಿ ಮನೆ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ದುಡ್ಡನ್ನು ಕೂಡ ಮಂಜೂರು ಮಾಡಿದ್ದಾರೆ. ಬಾಲಕನ ತಾಯಿ ಗಂಗಮ್ಮ ಅವರಿಗೆ ಉದ್ಯೋಗ ನೀಡುವ ಭರವಸೆಯನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳಿದ್ದಾರೆ ರಿತ್ತಿ ಕುಟುಂಬ. ಕೊನೆಗೂ ಅವರ ಕುಟುಂಬಕ್ಕೆ ನ್ಯಾಯ ಸಲ್ಲಿಕೆಯಾಗಿದೆ. ಮೆರೆದಂತಹ ಪ್ರಜ್ವಲ್ ರೀತಿ ಕಸ್ತೂರವ್ವ ಬಸವರಾಜ್ ರೀತಿ ಶ್ರೀಮತಿ ಗಿರಿಜವ್ವ ಬಾಗ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಪರವಾಗಿ ಬಹಳ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಓಕೆ, ಇವಾಗ ಅವರು ಖುಷಿಯಾಗಿದ್ದಾರೆ ನನ್ನ ಪ್ರಕಾರ. ಯಾಕೆಂದರೆ ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಸೈಟ್ ಕೊಡೋ ನಿರ್ಧಾರ ಮಾಡಿದ್ರು. 30-40 ಸೈಟ್ ಕೊಡ್ತೀವಿ ಅಂತ ಫೈನ್. ಆಮೇಲೆ ಈಗ 5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬಸ್ಥರು ಜನವರಿ 10ರಂದು ತಮ್ಮ ಮನೆಯ ಅಡಿಪಾಯ ಅಗಿಯುವಂಥ ಸಂದರ್ಭದಲ್ಲಿ ಅವ್ರಿಗೊಂದು ಗುಪ್ತ ನಿಧಿಯನ್ನು ಸಿಕ್ಕಿತ್ತು. ಆ ಗುಪ್ತ ನಿಧಿಯನ್ನು ಆ ಒಂದು ಬಾಲಕ ಪ್ರಜ್ವಲ್ ಹಾಗೂ ಅವ್ರ ತಾಯಿ ಗಂಗಮ್ಮರು ಆ ಸರ್ಕಾರಕ್ಕೆ ಆ ನಿಧಿಯನ್ನು ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದರು. ಈಗ ಆ ಒಂದು ಕುಟುಂಬಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ನೇತೃತ್ವದಲ್ಲಿ ಸಚಿವ ಎಚ್ ಕೆ ಪಾಟೀಲ್ರವರು ಈಗ ಆ ಕುಟುಂಬವನ್ನು ಸನ್ಮಾನ ಮಾಡಿದ್ದಾರೆ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಆ ಕುಟುಂಬ ಸಹ ಈಗ ನಮ್ಮ ಜೊತೆಗಿದೆ. ಈ ಒಂದು ಕುಟುಂಬಕ್ಕೆ ಪ್ರಾಮಾಣಿಕತೆಯನ್ನು ಮೆರೆದಂತಹ ಕುಟುಂಬಕ್ಕೆ ನಿವೇಶನದ ಒಂದು ಹಂಚಿಕೆಯ ಪ್ರಮಾಣ ಪತ್ರವನ್ನು ನೀಡಿರುವಂಥದ್ದು. ಜೊತೆಗೆ ಆ ತಾಯಿ ಏನಿದ್ದಾಳೆ ಗಂಗಮ್ಮ ಅಲಿಯಾಸ್ ಕಸ್ತೂರವ್ವ ರಿತ್ತಿ ಅನ್ನುವಂಥವ್ರು, ಇವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಇವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಒಂದು ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಅದು ಅಡುಗೆ ಸಹಾಯಕಿಯಾಗಿ ಒಂದು ಕೆಲಸ ಕೊಟ್ಟಿರುವಂಥದ್ದು. ಜೊತೆಗೆ ಅವರಿಗೆ ಮನೆ ಕಟ್ಟಲಿಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಸಹ ಘೋಷಣೆ ಮಾಡಿರುವಂಥದ್ದು. ಇಲ್ಲಿ ನಾವು ತೋರಿಸ್ತಾ ಇರುವುದು ಸಚಿವ ಎಚ್ ಕೆ ಪಾಟೀಲ್ರು ಇವರಿಗೆ ಈ ಪತ್ರವನ್ನು ನೀಡಿ ಆದೇಶದಲ್ಲಿ ಇಲ್ಲಿ ಪ್ರಸ್ತಾವನೆಯಲ್ಲಿ ಇರುವಂಥದ್ದು ಏನಂತಂದರೆ 2025-26ನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಅವರ ಮೂಲ ಸೌಕರ್ಯದ ಒಂದು ಅಭಿವೃದ್ಧಿ ಯೋಜನೆಯಡಿ ಗದಗ ಜಿಲ್ಲಾ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರ ಒಂದು ವಿವೇಚನಾ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರವನ್ನು ಈ ಒಂದು ಕುಟುಂಬಕ್ಕೆ ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಇವರಿಗೆ ಲಕ್ಕುಂಡಿಯ ಮಾರುತಿ ನಗರದಲ್ಲಿ ಸಹ ಒಂದು ಸೈಟನ್ನು ಕೂಡ ಕೊಟ್ಟಿರುವಂಥದ್ದು. ಆ ಕುಟುಂಬ ಈಗ ಫುಲ್ ಹ್ಯಾಪಿಯಾಗಿದೆ. ಇದು ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಪ್ರಸಾರ ಮಾಡಿತು. ವರದಿಯ ಪ್ರಸಾರದ ಬೆನ್ನಲ್ಲೇ ಈಗ ಆ ಕುಟುಂಬಕ್ಕೆ ಸನ್ಮಾನ ಮಾಡಿ ಗೌರವಿಸಿರುವಂಥದ್ದು. ಈಗ ಬಾಲಕ ಪ್ರಜ್ವಲ್ ಜೊತೆ ನಮ್ಮ ಜೊತೆಗೆ ಇದ್ದಾನೆ. ಪ್ರಜ್ವಲ್, ಈಗ ನಿಮ್ಮನ್ನ ಜಿಲ್ಲಾಡಳಿತದಿಂದ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಏನು ಅನಿಸುತ್ತಪ್ಪ ಈಗ? ಯಾಕೆ? ಎಲ್ಲ ಖುಷಿ ಏನೇನು ಮನೆ ಕೊಟ್ಟರೆ ಎಲ್ಲ ಖುಷಿ. ಇದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಅನ್ನುವಂಥದ್ದು ಬಾಲಕನ ಮತ್ತೀಗ ಅವರ ತಾಯಿ ಗಂಗಮ್ಮ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೇಳೋಣ. ಅಮ್ಮ, ಈಗ ನಿಮ್ಗೆ ಒಂದು ಮನೆ ಹಂಚಿಕೆ ಹಕ್ಕುಪತ್ರ ಕೊಟ್ಟರು, ಜೊತೆಗೆ ನಿಮ್ಗೆ ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ಕೊಟ್ಟರು, ಮನೆ ಕಟ್ಟಲಿಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟರು. ಏನು ಸುತ್ತಮ್ಮ ನಿಮಗೆ? ಖುಷಿ ಆಗ್ತದೆ ರೀ. ಇಲ್ಲ ಅವರು ಸರ್ ಅವರು ಏನು ಪಡ್ತಾರ ನಡ್ಕೊಂಡಾರ್ರಿ. ಪಾಟಿನವ್ರು ಅವ್ರು ಏನು ಪಡ್ತಾರ ನಡ್ಕೊಂಡಾರ್ರಿ. ಅವರು ಖುಷಿ ಆಗ್ತದೆ ರೀ. ನೋಡಿ ಜನರು ಖುಷಿ ಆಗ್ತದೆ. ಅಮ್ಮ, ಈಗೇನು 5 ಲಕ್ಷ ರೂಪಾಯಿ ನಿಮ್ಗೆ ಮನೆ ಕಟ್ಟಲಿಕ್ಕೆ ಕೊಟ್ಟರ, ಇದು ಸಾಲತ್ತಾ ಅಥವಾ ಇನ್ನೂ ನಿಮ್ಗೆ ಏನಾದರೂ ಬೇಕನ್ಸುತ್ತಾ? ಮುಂದೆ ಮಾಡ್ತೀನಿ ಅನ್ನಾರು. ಮುಂದೆ ಯಾರ ಪಾಟಿನವರು ಮಾಡ್ತೀನಿ ಅಂದಾರು. ಅಮ್ಮ, ಈಗ ಏನಿಸುತ್ತೆ ನೀವು ಇಷ್ಟೆಲ್ಲ ಪ್ರಾಮಾಣಿಕತೆಯಿಂದ ಮೆರ್ರಿ, ಆ ಪ್ರಾಮಾಣಿಕತೆ ಮೆಚ್ಚಿ ಸರ್ಕಾರ ನಿಮ್ಗೆ ಇಷ್ಟೆಲ್ಲ ಆ ಗೌರವ ಪುರಸ್ಕಾರನ ನೀಡುತ್ತೆ, ಏನಿಸುತ್ತಮ್ಮ? ಇಲ್ರಿ, ನಮಗೆ ಖುಷಿ ಅನ್ಸುತ್ತೆ ರೀ. ನಮಗೆ ಕೊಡ್ತೀವ್ರಿ ಅವರು. ಈಗ ಈ ಸರ್ಕಾರದಿಂದ ಇನ್ನಷ್ಟು ಕೊಟ್ಟರೆ ನಾವು ಅನುಕೂಲ ಮಾಡಿ ಇನ್ನೂ ನಾವು ಕೊಡ್ತೀವ್ರಿ. ಇನ್ನೂ ನಮಗೆ ನಿಮ್ಗೆ ಸಹಾಯ ಮಾಡ್ತೀವ್ರಿ ಅಂತಾರೆ. ಹಾಕಿಸ್ಕೊಡ್ತೀವ್ರ ಅವರು. ನನ್ನ ಮೊಮ್ಮಗ ಶಾಲೆ ಕಲಿಸ್ತಾರ ಅವರು. ನನ್ನ ಮಗಳಿಗೆ ಕೊಟ್ಟಾರ. ನಮಗೇನು ಭಯ ಇಲ್ಲರಿ. ನಮ್ಮ ಅದಾರ್ರಿ ತಮ್ಮರು, ನಮ್ಮ ಸಿದ್ದು ಪಾಟೀಲ್ ಅವರು ಅದಾರ ರೀ. ಎಲ್ಲ ಖುಷಿ ಆಗ್ತೈತೆ ರೀ. ಲಕ್ಕುಂಡ್ಯಾಗನು ಜಾಗ ಕೊಟ್ಟು